ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ನಿಮ್ಗೆ ಎಲ್ಲ MLAಗಳು ಬೇಕು, 6 ಜನಕ್ಕೆ 4 ಜನ ಕಾಂಗ್ರೆಸ್ MLA ಬೇಕು, ಎಲ್ಲಾ ರೀತಿ ಬೇಕು, ರಾಜಕೀಯ ಭವಿಷ್ಯದಲ್ಲಿ ಇಳ್ಕೊಳ್ಳೋ ಕೋಲಾರ ಜಿಲ್ಲೆ ಜಾಗ ಬೇಕು, ನಿಮ್ಗೆ ಎಲ್ಲ ಬೇಕು. ಆದ್ರೆ ಕೋಲಾರ ಜಿಲ್ಲೆ ಜನತೆ ಬಗ್ಗೆ ನಿಮ್ಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ. ಬಹುಶಃ ನನ್ನ ಕೋಲಾರ ಜಿಲ್ಲೆ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ತು ನಿಮ್ಗೇನಾದ್ರೂ ಒಂದು ಮನಸತ್ವ ಇದ್ರೆ ಖಂಡಿತವಾಗ್ಲೂ ಈ ವಿಚಾರದಲ್ಲಿ ಬಿದಿಗಿಳಿಬೇಕಾಗುತ್ತೆ. ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ, ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ, ನಾವು ಮಾಡ್ಕೊತೀವಿ. ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು. ಆದ್ರೆ ನೀವು ರಾಜಕಾರಣ ಮಾಡಕ್ಕೆ ಹೊರಟಿದ್ರಿ, ಖಂಡಿತವಾಗ್ಲೂ ಇದು ಬದಿಗೊತ್ತಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ. ರೈತರು ಇದ್ರೆ ಮಾತ್ರ ದೇಶ ಆಗಲಿ ರಾಜ್ಯ ಆಗಲಿ ನಾವು ಇರ್ಲಿಕ್ಕೆ ಸಾಧ್ಯ. ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ. ಇದಕ್ಕೆ ಹೋಗೋದು ಬೇಡ, ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ. 3 ಮಂತ್ರಿಗಳಿದ್ದಾರಲ್ಲ ಸರ್, ಸುಧಾಕರ್ ಎಲ್ಲರನ್ನೂ ಭೇಟಿ ಮಾಡಿದ್ದೇವಪ್ಪ, ಎಲ್ಲರಿಗೂ ನಾವು ಗೊತ್ತಿದೆ ಪಾಪ. ಇಲ್ಲ ಈಗ ಇರ್ತಕ್ಕಂಥ 3 ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಪೋರ್ಟ್ಫೋಲಿಯೋ ಹೋಗುತ್ತೆ ಹೇಗೆ ತರ್ಗಾಣ ಅಂತ ಟ್ರೈ ಮಾಡ್ತಾವೆ. ರೈತರ ಬಗ್ಗೆ ಅವ್ರ ಗಮನ ಇಲ್ಲ. ಅವ್ರಿಗೆ ಯಾವ ಮಂತ್ರಿ KH ಗಮನ ಇಲ್ಲ, ಸುಧಾಕರ್ಗೂ ಗಮನ ಇಲ್ಲ, ಬೈತಿಯವ್ರಿಗೂ ಗಮನ ಇಲ್ಲ. ಆಯ್ತಪ್ಪ, ಈಗ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಸಂಪುಟ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ. ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ. ಬಹುಶಃ ಇದ್ದಿದ್ರೆ ಇದ್ರ ಬಗ್ಗೆ ಕಾಳಜಿ ತಗೊಂತ ಇದ್ರು. ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ KDP ನಡೆದು ಪ್ರಗತ ಪರಿಶೀಲನಾ ಸಭೆ ನಡೆದು ತುಂಬಾ ತಿಂಗಳಾಗಿದೆ. ಗೊತ್ತಿಲ್ಲ ಏನಕ್ಕಿಂತ ಧೋರಣೆ ಆಗ್ತದೆ ಗೊತ್ತಿಲ್ಲ. ಇದು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊಂತೀನಿ. ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನ ನಾವು ಮನವಿ ಮಾಡ್ತಾ ಇದ್ದೀವಿ, ಇದನ್ನ ಸರಿಪಡಿಸ್ಬೇಕಂತ ತಮ್ಮನ್ನು ನಿಮ್ಮ ಮನವಿ ಮಾಡ್ತೀವಿ.